ಹುಣಸೂರು ಕಾಲು, ಹುಣಸೂರಲ್ಲ, ಮೈಸೂರು ಜಿಲ್ಲೆನಾ? ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು. ಅಮ್ಮ ಯಾವುದು? ಕಾಮಗೌಡನಹಳ್ಳಿ. ನಿಮ್ಮ ಯಜಮಾನ್ ಹೆಸರಮ್ಮ? ಈಶ್ವರ್. LIC ಏಜೆಂಟ್ ಅಲ್ವಾ? ಅಮ್ಮ ಇದು ಬಂತಲ್ವಾ? ಇದು ಸ್ಟೇರ್ ಕೇಸ್ ಇಲ್ಲಿವರೆಗೂ ಬರಬೇಕಿದೆ. ಬರೀ ಕಾಂಪೌಂಡ್ ಬರೋದಿಲ್ಲ, ಇದು ಇಲ್ಲಿವರೆಗೂ ಬರಬೇಕಿದೆ. ಅರ್ಥ ಆಯ್ತು ಹೇಳೋದು? ಇದು ಇನ್ನೊಂದು ಎಕ್ಸ್ಟೆಂಡ್ ಮಾಡಿದ್ರು ಪರವಾಗಿಲ್ಲ, ಎಕ್ಸ್ಟೆಂಡ್ ಮಾಡ್ಕೊಂಡ್ರು ಪರವಾಗಿಲ್ಲ. ನೀವು ಇದನ್ನ ಇಲ್ಲಿ ಕ್ಲೋಸ್ ಮಾಡಿ. ಅಲ್ಲ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಂಡ್ರೆ ಮಾತ್ರ ಪರಿಪೂರ್ಣ ಆಗೋದು. ನಿಮ್ಗೆ ನೆನಪಿರ್ಲಿ, ನಿಮ್ಗೆ ಕಳಿಸ್ತೀನಿ, ನೆನಪು ಬಿಟ್ಕೊಂಡು. ಬಾಗಿಲು ತುಂಬ ಚೆನ್ನಾಗಿದೆಯಮ್ಮ, ಬಾಗಿಲು ತುಂಬ ಚೆನ್ನಾಗಿದೆ. ಹೀಗಿರ್ಬೇಕು, ಬಾಗಿಲು ತುಂಬ ಚೆನ್ನಾಗಿದೆ. ಈ ಶೆಲ್ಫು ಎತ್ತರ ಇದೆಯಲ್ವಾ? ಇದು ನೋಡ್ದಾಕ್ಬೇಕು. ಈ ಶೆಲ್ಫ್ ಫುಲ್ ತೆಗಿಬೇಕು, ಈ ಶೆಲ್ಫ್ ಫುಲ್ ತೆಗಿಬೇಕು. ಎತ್ತರ ಮಾಡಿದ್ರೆ ಇದನ್ನೆಲ್ಲ ತೆಗಿಬೇಕು. ಇದ್ರ ಲೆವೆಲ್ ಇರಬೇಕು. ಫುಲ್ ಖಾಲಿ ಬಿಟ್ಬಿಡಿ. ಅರ್ಥ ಆಯ್ತಾ? ನೀವು ಕಣ್ಣು ಮುಚ್ಚಿಟ್ರೆ ಈಗ ಓಪನ್ ಇರಲ್ಲ ಹಾಗೆ. ನಮಗೆ ನಾಳೆ ಕಣ್ಣು ಸ್ಟೋರ್ ರೂಮ್ಗೆ ಮತ್ತೆ ದೇವರ ಮನೆಗೆ ಅಂತ ಜಾಗ ಕೊಟ್ಟಿದ್ರು. ಡೋರ್ ಚೆನ್ನಾಗಿದೆ ಅಮ್ಮ. ಇದು ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಬಟ್ ನೀರು ಮಾತ್ರ ಹೊರಗಡೆ ಹೋಗೋದು ನಮ್ಗೆ ಇದು ಹೇಳ್ತೀನಿ. ಯಾವ್ದು ಹೇಳ್ತೀನಿ? ಒಂದು ಪೈಪ್ ಹೇಳ್ತೀನಿ, ಒಂದು ಗುಂಡಿ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡು. ಇಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ವ್ಯತ್ಯಾಸ ಮಾಡ್ಕೊಂಡು. ಅಮ್ಮ ಇಲ್ಲಿವರೆಗೂ ಜಾಗ ಮಾಡಿರೋದು ಅಮ್ಮ, ಇದು 3 ರಿಂದ 5 ಅಡಿವರೆಗೂ ತಗೋಬೋದು ಅಷ್ಟೇ, ಜಾಸ್ತಿ. ಆ ಕಡೆ ಮ್ಯಾಕ್ಸಿಮಮ್ 5 ಅಡಿ, ಸರಿನಾ? 5 ಅಡಿವರೆಗೂ ತಗೋಬೋದು. ಅಲ್ಲಿ 5 ಅಡಿ ತಗೊಂಡಾಗ ಅಲ್ಲಿ 5 ಅಡಿ ಅಷ್ಟೇ ತಗೊಳ್ಳಿ. ಅಂದರೆ 90 ಡಿಗ್ರಿ ಬರಲಿ ಅಂತ ಹೇಳೋದು ನಾನು, ಸರಿನಾ? ಹಾಂ, ಇಲ್ಲಿ 5 ಅಡಿ ಬರಲಿ. ನಾನೇನಂದ್ರೆ ಇಲ್ಲಿ 5 ಅಡಿ ಬಂದು 4 ಅಡಿ ಬರೋದು, ಇಲ್ಲಿ 4.5 ಅಡಿ ಬಂದು 5 ಅಡಿ ಎಷ್ಟು ಬರ್ತದೆ? 5 ಅಡಿ ಒಂದೇ ಸಮ ಕಾಂಪೌಂಡ್ಗೆ ಗೋಡೆ ಕಟ್ತೀನಿ. ಸರಿ, ಅರ್ಥ ಆಯ್ತು. ಅದಕ್ಕೆ ಮಿಸ್ಟೇಕ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಿದ್ದೀನಿ. ಅದು 5 ಅಡಿ ಮಾಡ್ಕೊಂಡು ಇದು 5 ಅಡಿ ಮಾಡ್ಕೊಳ್ಳಿ, ಪ್ಯಾರಲ್ ಮಾಡ್ಕೊಳ್ಳಿ. ಮತ್ತೆ ಹೈಟ್ ಇದೆಯಲ್ಲ, ಹೈಟು ಆ ಹೈಟಿಗೆ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ. ಒಳಗೆ ಲ್ಯಾಂಡಿಂಗ್ ಇಲ್ಲ, ನೆಲ ಎಲ್ಲ ಕಾಂಪೌಂಡ್ ಒಳಗೆ ಕಂಪ್ಲೀಟ್ ಹೈಟ್ ಒಂದೇ ಲೆವೆಲ್ ಮಾಡ್ಕೊಳ್ಳಿ. ಹಾಂ, ಸರಿ, ಎಲ್ಲ ನೆಲ ಒಂದೇ ಲೆವೆಲ್ ಮಾಡ್ಕೊಳ್ಳಿ. ಮತ್ತೆ ಗೇಟ್ ಓಪನ್ ಮಾಡ್ಕೋಬೇಡಿ. ಏನಮ್ಮ? ಗೇಟ್ ಓಪನ್ ಮಾಡ್ಕೋಬೇಡಿ. ಮತ್ತೆ ಗೇಟ್ ಯಾವುದೇ ಕಾರಣಕ್ಕೆ ಓಪನ್ ಮಾಡಬೇಡಿ. ಯಾವುದೇ ಕಾರಣಕ್ಕೆ ಓಪನ್ ಮಾಡೋದು ಬೇಡ, ಹೊರಗಳಿಂದನೇ ಬರಲಿ. ನೋಡಿ, ಹಿಂಗೆ ಹಿಡ್ಕೊಂಡಾಗ ನೀರು ಸಂಧಿ ಬಿಟ್ಟಾಗ ನೀರು ಹೋಗಲ್ವಾ? ಹಾಗೆ ಬಿಡೋ ಹಾಗಿಲ್ಲ. ನೋಡಮ್ಮ, ಒಂದು ನಿಮಿಷ ನಾನು ಹೇಳೋದು. ಇಲ್ಲಿ ಮಾಡ್ತಕ್ಕಂಥ ಇಲ್ಲಿ ಬರ್ತಕ್ಕಂಥ ಯಜಮಾನ್ರಿಗೆ ರೂಮ್ ಇರೋದಿತ್ತು. ಆರೋಗ್ಯಕರವಾದ ಜೀವನ ನಡೆಸೋಕ್ಕಾಗಲ್ಲ. ಇದೇನೇನು ಮಾಡಿದ್ರಿ? ಇದನ್ನೆಲ್ಲ ಒಳಗ್ಬಿಟ್ಟು ಸ್ಟ್ರೈಟಾಗಿ ಮಾಡಿಬಿಡಿ. ಅದಾಯ್ತಾ? ಸ್ಟ್ರೈಟಾಗಿ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇಲ್ಲೆಲ್ಲ ಶೇಪ್ ಮಾಡ್ಕೊಳ್ಳಿ, ಇದೆಲ್ಲ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ವಾರ್ಡ್ರೋಬ್ ಎಲ್ಲ ಮಾಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಇರುತ್ತೆ. ಅದ್ರ ಬಗ್ಗೆ ಯಾವ ಡೌಟ್ ಇಲ್ಲ. ವಿಂಡೋ ತೊಗೊಳ್ಳಿ, ಒಂದು ಇಲ್ಲಿ ವಿಂಡೋ ತಗೊಳ್ಳಿ, ವೆಂಟಿಲೇಷನ್ ಫಸ್ಟ್ ಕ್ಲಾಸ್ ಇರುತ್ತೆ. ಸರಿನಾ? ಆ ತರಿಸಿದ್ರು ಪರವಾಗಿಲ್ಲ, ನನಗೆ ಮಾಡಿಸ್ಬಿಡ್ತೀರಿ. ಇದನ್ನು ಮಾತ್ರ ತೆಗಿಲೇಬೇಕು. ಅರ್ಥ ಹೇಳೋದು? ಬನ್ನಿ ಯಜಮಾನ್ರೆ, ಬನ್ನಿ, ಬನ್ನಿ ಬನ್ನಿ ಯಜಮಾನ್ರೆ, ನೀವು ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಇದು ಪೂರ್ತಿ ಹೋದಾಗ ನಾನು ಹೇಳೋದು ಇದಾವಾಗ ನಾವು ಇಟ್ಕೊಂಡು ಇದು ಮಾಡ್ಕೋಬಹುದು. ಅರ್ಥ ಆಯ್ತಾ? ಫಸ್ಟ್ ಕ್ಲಾಸ್ ಇರುತ್ತೆ. ಆಕಸ್ಮಿಕ ಡೋರ್ ಇಲ್ಲೇ ಇದ್ರೆ ಏನಾಗುತ್ತೆ ಅಂದ್ರೆ, ಈ ರೂಮ್ನಲ್ಲಿ ಮಲಗುವಂತ ಮಕ್ಕಳು ಕಿತ್ತಾಡ್ತಾರೆ, ವೈಮನಸ್ಸಾಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಈ ಡೋರ್ನ ಈ ಕಡೆ ಬರಬೇಕು. ಒಂದು 10 ಅಡಿ ಬಿಟ್ಬಿಟ್ಟು ಆ ಕಡೆ ಡೋರ್ ಇಟ್ಕೊಂಡ್ಬಿಡಿ. ಇದನ್ನ ಇವಾಗಲೇ ಮಾಡ್ಕೋಬೇಕಾದ್ರೆ ವ್ಯತ್ಯಾಸ ಮಾಡ್ಕೋಬೇಡಿ. ಹಾಂ, ಸರಿನಾ? ಪಾಪ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ ಅಮ್ಮ, ಭಾಳ ಚೆನ್ನಾಗಿದೆ. ಹೆಂಗಾಗುತ್ತಂದ್ರೆ ಒಂದೇ ಮೂಗಲ್ಲಿ ಉಸಿರಾಡದೆ ನೀವು. ಅರ್ಥ ಆಯ್ತು ಹೇಳೋದು? ಇದು ಓಪನ್ ಮಾಡ್ಕೊಳ್ಳಿ, ನೋಡಿ ಎಷ್ಟು ಆರಾಮ ಮಾಡ್ಕೊಳ್ತೀರಿ. ಬಾಲ್ ಹಾಕೊಳ್ಳಿ, ಅದನ್ನ ರಾತ್ರಿ ಮಲಗಿ ನಿದ್ದೆ ಬರಲಿ. ನಿಮ್ಮನ್ನೆಲ್ಲ ಕುಟ್ಟಿ ಒಂದು ಮಾಸ್ಕ್ 2 ಡಬಲ್ ಹಾಕಿ ಕಟ್ತೀವಿ, ಹಾಕಿದಂಗೆ ಆಗುತ್ತಿಲ್ಲ. ಅರ್ಥ ಆಯ್ತಾ? ವೆಂಟಿಲೇಷನ್ ಬೇಕು ತಗೊಳ್ಳಿ, ಸಿಂಪಲ್ ದೊಡ್ಡ ತಗೊಳ್ಳಿ. ಒಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಅದು ಕೇಳೋ ಅವಶ್ಯಕತೆನೇ ಇಲ್ಲ.
ಅಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಮತ್ತೆ ಫುಲ್ ಆಗ್ತಿದೆ ಅಂತ ರೂಪ್. ಸೋಲಾರ್ ರೂಪ್ ಅಂದರೆ ಇದು ಫುಲ್ ರೂಪ್ ಥರನೇ ಹಾಕ್ತಾ ಇಲ್ಲ ಗಿಡಗಳು ದೊಡ್ಡದಾಗಿ. ರೋಡಾಗಿ ಸೋಲಾರ್ ಪ್ಲಾಂಟೇಶನ್ ಹಾಂ ಅದನ್ನ ಫುಲ್ ಅದು ಎಷ್ಟಿದೆ ಗ್ಯಾಪ್ ಅಷ್ಟಕ್ಕೂ ಆಗ್ತದೆ ಅಂತ. ಅದೆಲ್ಲ ಹಾಕ್ಸ್ಬೋದಿತ್ತು ಒಂದು ಸರಿನಾ, ಕೆಳಗೆ ಮಾತ್ರ ಹಾಕ್ಸ್ಬೋದು, ಹಾಲೆಣ್ಣೆ ಹಾಕ್ಸ್ಬಿಡಿ, ಇಲ್ಲಿಂದ ಇಲ್ಲದೆಲ್ಲ ಹಾಕ್ಸಿ ಅಂತಂದರೆ ಬಟ್ ಆ ಏರಿಯಾ ಮಾತ್ರ ಹಾಕ್ಸ್ಬೋದು ಸರಿನಾ. ಇದಕ್ಕೆ ಇದನ್ನ ಹಾಕಿಸ್ಕೋಬೋದಾ ಹಂಚಾಕಿ ರೂಪ್ ಮಾಡ್ತಾರೆ. ಏನೇನೋ ಬೇಡ ತಲೆ ಕೆಡಿಸ್ಬೋದು, ಅದು ಫ್ರೀ ಬಿಡಿ, ಫುಲ್ ಫ್ರೀ ಬಿಡಿ ಅದನ್ನೆಲ್ಲ ಹಾಕ್ಕೊಂಡು ರುಬ್ಬಿರೋದನ್ನ ಹಾಕ್ಕೊಂಡು ಅದು ಮಾಡಬೇಡಿ. ಅದನ್ನ ಇಲ್ಲಿವರೆಗೂ ಏನು ಬೇಕಾಗಿಲ್ಲ, ಅದೆಲ್ಲ ಫ್ರೀ ಬಿಡಿ. ಇಲ್ಲಿ ತನಕ ಮಾತ್ರ ಇಲ್ಲಿ ಈ ನೀರಕ್ಕೆ ಆ ಮುಂದಕ್ಕೆ ಬೇಡ ಸರಿನಾ. ಯಾಕಂದರೆ ಫೈನಾನ್ಷಿಯಲಿ ಟೈಟ್ ಆಗುತ್ತೆ ಅಂತ ಇದ್ರೆ ಇದನ್ನೆಲ್ಲ ತಗೊಂಡು ಇಲ್ಲಿ ಮಾಡ್ಕೊಳ್ಳಿ ಬೇಕಿದ್ರೆ ಅಂತ ಅಲ್ಲಿಗೆ ಅಲ್ಲಿ ಮಾಡ್ಕೊಳ್ಳಿ. ಆ ಕಡೆ ಬೇಡ ಮತ್ತೆ ಇದ್ರ ನೇರವಾಗಿ ಅಲ್ಲಿ ಮಾಡ್ಕೊಳ್ಳಿ, ಅಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ಆ ಒಳಗಡೆ ಜಾಗ ಬಿಟ್ಟು ನಮಗೆ ಹೊರಗಡೆ ಜಾಗ ಬಿಟ್ಟು ಮಾಡ್ಕೊಳ್ಳಿ, ತಪ್ಪೇನಿದೆ ಅಲ್ವಾ. ಅಂದ್ರೆ ಅವ್ರು ಹೇಳಿದ್ದು ಟ್ಯಾಂಕ್ ನೀರು ಅವ್ರ ಮಂದಿ ಅಲ್ಲಿವರೆಗೂ ತೊಗೊಂಡ್ಬಿಡಿ. ಇಲ್ಲ ಆ ಕಡೆ 15 ಅಡಿ ಇದೆ ಅಲ್ಲಿ, ಫಸ್ಟ್ ಮನೆಗೆ ಮಾಡ್ಕೊತೀವಿ, ಆಮೇಲೆ ಇದಕ್ಕೆಲ್ಲ ಅದಕ್ಕೆಲ್ಲ ಮಾಡ್ಕೊಳ್ಳಿ. ಒಂದು ಕೆಲಸ ಮಾಡಿ, ಇಲ್ಲಿ ಒಂದು 4 ಅಡಿ ಮಾಡ್ಕೊಳ್ಳಿ, ಆ ಕಡೆ 8 ಅಡಿ ಮಾಡ್ಕೊಳ್ಳಿ. 8 ಅಡಿ ಖಾಲಿ ಜಾಗ ಬಿಡಿ, ಈ ಕಡೆ 4 ಅಡಿ ಏನಮ್ಮ. ರಾಕೆಟ್ ಹಾಕ್ಬೇಕಂದ್ರೆ ಈ ಮನೆಯ ನೇರಕ್ಕೆ 2 ಅಡಿ ಜಾಗ ಬಿಟ್ಬಿಟ್ಟು ಇಲ್ಲಿ 4 ಪಿಲ್ಲರ್ ಹಾಕ್ಕೊಳ್ಳಿ. ಮನೆ ನೇರಕ್ಕೆ 4 ಪಿಲ್ಲರ್ ಹಾಕ್ಕೊಂಡು ಹಿಂಗೆ ಶೀಟ್ ಹಾಕ್ಕೊಂಡು ನೀವು ಕಾರ್ ಒಳಗೆ ಬಿಟ್ಕೊಳ್ಳಿ. ಈ ಕಡೆಗೆ ಡೌನ್, ಆ ಕಡೆ ಡೌನ್, ಆ ಕಡೆ ತಿರ್ಗಿ ಬೇಡ, ಆ ಕಡೆ ತಿರ್ಗಮ್ಮ ಹೇಳ್ತೀವಿ. ಇನ್ನು ಆ ಕಡೆ ತಿರ್ಗಮ್ಮ ಅವ್ರ ಮನೆ ಕಡೆ ಹಂಗಿರ್ಲಿ, ಆ ಕಡೆ ಡೌನ್ ಇರಲಿ, ಆ ಕಡೆ ನೀರು ಬೀಳಲಿ ಅಂತ ಅರ್ಥ ಆಯ್ತಾ. ಹಿಂಗಿರ್ಲಿ ನೀರು, ಹಿಂಗೆ ಬೀಳಲಿ, ಕಾರ್ ಬರಲಿ ಈ ಕಡೆ. ಇದಕ್ಕೆ ಟಚ್ ಮಾಡ್ಕೊಂಡಾಗಲಿ, ಅದಕ್ಕೆ ಕಾಂಪೌಂಡ್ ಟಚ್ ಮಾಡೋದಾಗಲಿ ಮಾಡಬೇಕು. ಅದು ಮನೆಗೆ ಟಚ್ ಆಗಂಗಿಲ್ಲ, ಯಾವುದೇ ಕಾರಣಕ್ಕೂ ಟಚ್ ಆಗೋ ಹಾಗಿಲ್ಲ. ಅರ್ಥ ಆಯ್ತು ಹೇಳೋದು, ನೆನ್ಪಿಟ್ಕೊಳ್ಳಿ ಅದನ್ನು ಸರಿನಾ.